ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ರೈತ ಸಮುದಾಯಗಳ ಬೀಜ ಪರಂಪರೆಯ ಬೀಜ ಮೇಳ, ರಾಗಿ ರಾಶಿಗೆ ಪೂಜೆ ಸಲ್ಲಿಸುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರಲ್ ರಿಸರ್ಚ್ ಆ್ಯಂಡ್ ಆಕ್ಷನ್ ಇಕ್ರಾ ಸಂಸ್ಥೆ ಮತ್ತು ಭೂ ನಿಮಿತ್ತ ಸಾವಯವ ರೈತರ ಒಕ್ಕೂಟ ಕೊಟ್ಟೂರು ಇವರ ಆಯೋಜನೆಯಲ್ಲಿ ಕೊಟ್ಟೂರಿನ ಕೃಷಿ ಮಾರುಕಟ್ಟೆಯ ಆವರಣದಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಹಜ ಸಾಗುವಳಿ ಪತ್ರಿಕೆಯ ಸಂಪಾದಕರಾದ ಇಕ್ರಾ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಗಾಯತ್ರಿ ಅವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಸಾವಯವ ಕೃಷಿಯ ಉಪಯೋಗ ಕುರಿತಂತೆ ತಿಳಿಸಿ ಹೇಳಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸೇಡಂ ತಾಲೂಕಿನವರಾದ ಶ್ರೀ ಸೋಮನಾಥ್ ರೆಡ್ಡಿ, ಪೂರ್ಮ ಹಾಗೂ ಕೂಡ್ಲಿಗಿ ತಾಲೂಕಿನ ವಿಶ್ವೇಶ್ವರ್ ಸಜ್ಜನ್ರವರು ಮಾತನಾಡಿದರು. ಸಾವಯವ ಕೃಷಿ ಹಾಗೂ ಮಿಶ್ರ ಬೇಸಾಯ, ಗಿಡಮರಗಳನ್ನು ಬೆಳೆಸುವ ವಿಧಾನ ಹೀಗೆ ನಾನಾ ಬೆಳೆಗಳ ಬೆಳೆ ಮತ್ತು ಉಪಯುಕ್ತತೆಯನ್ನು ಕುರಿತಂತೆ ಮಾಹಿತಿ ನೀಡಿದರು. ಇನ್ನುಳಿದಂತೆ ಮಲ್ಲಿಕಾರ್ಜುನಯ್ಯ ರೈತರು, ಚಿತ್ರದುರ್ಗ ಹಾಗೂ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ರೈತರು, ಮಹಿಳಾ ರೈತ ಮಣಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರಗನ್ನು ತುಂಬಿದರು. ಕಾರ್ಯಕ್ರಮದಲ್ಲಿ ಅನೇಕ ರೈತರು ವಿಧ ವಿಧವಾದ ಬೀಜದ ತಳಿಗಳನ್ನು ತಂದು ಪ್ರದರ್ಶನಕ್ಕೆ ಇಟ್ಟಿದ್ದರು. ಇದನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕುತೂಹಲದಿಂದ ವೀಕ್ಷಣೆ ಮಾಡುತ್ತಿರುವುದು ಕಂಡುಬಂದಿತು. ಸಾಕಷ್ಟು ರೈತರು ಸಿರಿಧಾನ್ಯದ ಬೀಜಗಳನ್ನು, ಮೆಣಸಿನ ಬೀಜ, ಶೇಂಗಾ ಬೀಜ, ಈರುಳ್ಳಿ ಬೀಜ, ಅವರೆ ಬೀಜ, ಹಿರೇ ಬೀಜ, ಇನ್ನೂ ಹಲವಾರು ಬೀಜಗಳನ್ನು ಖರೀದಿಯನ್ನ ಮಾಡಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಪ್ರೇರಣೆ ಅನ್ನೋದಕ್ಕಿಂತ ನಾವು ಹಿಂದಿಂದ ಸ್ಟೂಡೆಂಟ್ ಲೈಫಿಂದಲೂ ನಾವೆಲ್ಲ ಪರಿಸರ ಚಳವಳಿ ಇತ್ಯಾದಿ ಮಹಿಳಾ ಚಳವಳಿ ಇಲ್ಲಿ ಆಗ್ತಾ ಇದ್ದಂಥ ಹಸಿರು ಕ್ರಾಂತಿಯಿಂದ ಆಗ್ತಾ ಇದ್ದ ಅನಾಹುತಗಳು ಏನಿರ್ತಲ್ಲ, ಬೆಳೆ ಪದ್ಧತಿ, ರಾಸಾಯನಿಕ, ನಾನು ಆಗಲೇ ಹೇಳಿದ್ದೇನೆ, ಹಸಿರು ಕ್ರಾಂತಿ ನೀರಾವರಿ ರೈತರಿಗೆ ಒಂದು ಪ್ಯಾಕೇಜ್ ಏನು ರಸಗೊಬ್ಬರ, ಕೀಟನಾಶಕ, ಏಕಬೆಳೆ ಪದ್ಧತಿ, ಅಧಿಕ ಇಳುವರಿ, ಹೈಬ್ರಿಡ್ ಕೃಷಿ ಇದು ಒಂದು ಪ್ಯಾಕೇಜ್. ಮಳೆ ಆಶ್ರಿತ ರೈತರಿಗೆ ಇನ್ನೂ ಅತಂತ್ರ ಸ್ಥಿತಿನಲ್ಲಿ ಮಳೆ ಆಶ್ರಿತ ರೈತರು ಇವರನ್ನೇ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ರು, ಇವ್ರನ್ನೇ ಅನುಸರಿಸೋಕ್ಕೆ, ನೀರಾವರಿ ರೈತರನ್ನೇ ಅನುಸರಿಸೋಕ್ಕೆ ಶುರು ಮಾಡಿದ್ರು. ಅಂತಂದರೆ ಏನು ಕೆಮಿಕಲ್ ಇಟ್ಕೊಂಡು ಅಧಿಕ ಇಳುವರಿ, ಹೈಬ್ರಿಡ್ ಬೀಜಗಳನ್ನು ಬಳಸೋಕ್ಕೆ ಶುರು ಮಾಡಿದ್ರು, ಏಕಬೆಳೆ ಪದ್ಧತಿ ಬಂದು ಅದ್ಭುತವಾದ ಮಿಶ್ರಬೆಳೆ ಪದ್ಧತಿ ಮಾಡ್ತಾಯಿದ್ರು, ಏಕಬೆಳೆ ಪದ್ಧತಿ ಬಂದು ಈ ಎಲ್ಲ ಅವರಿಗೆ ತದ್ವಿರುದ್ಧವಾದ ಪದ್ಧತಿಗಳಿಂದಾಗಿ ಬೆಳೆ ಆ ಪರಿಸ್ಥಿತಿನಲ್ಲಿ ನಾವಿಲ್ಲಿ ಕೆಲಸ ಮಾಡ್ತೀವಿ. ಕರ್ನಾಟಕದ ಯಾವ್ಯಾವ ಭಾಗದಲ್ಲೆಲ್ಲ ನಾವು ತುಂಬ ಭಾಗಗಳಲ್ಲಿ ಕೆಲಸ ಮಾಡಿದ್ದೀವಿ. ಎಲ್ಲಿ ನಾವು ಸ್ವಂತವಾಗಿ ಈ ರೀತಿ ಚಳುವಳಿಗಳನ್ನು ಕಂಡಿದ್ದೀವಿ ಅಲ್ಲೆಲ್ಲ ತುಂಬ ಯಶಸ್ಸಾಗಿದೆ. ಈ ಪ್ರದೇಶದಲ್ಲಿ ತುಂಬಾ ಇವತ್ತು ನೋಡಿದ್ದೀರ ಜನ ಹಾಗೆ ಸಾಗರ ಥರ ಬಂದು ಖುಷಿ ಆಯಿತು. ಆದರೆ ಬೇರೆ ಕಡೆಗಳಲ್ಲಿ ಎಲ್ಲಿ ಸರ್ಕಾರದ ಜೊತೆ ಸಾವಯವ ಗ್ರಾಮ ಅಂತ ನಾವು ಮಾಡಿದ್ದೀವಿ, ನಾವು ಮಾಡೋಷ್ಟು 3 ವರ್ಷ ಅದು ಯಶಸ್ವಿಯಾಗಿರ್ತಾರೆ. ನಾವು ವಾಪಸ್ ಬಂದ ಮೇಲೆ ಅವರು ಅದನ್ನು ಹದಗೆಡಿಸ್ತಾರೆ. ಹಾಗಾಗಿ ಸರ್ಕಾರಕ್ಕೆ ಆ ದೃಢ ಸಂಕಲ್ಪ ಇಲ್ಲದೆ ಇರೋದು, ಅದನ್ನು ಅವರು ಉಳಿಸ್ಕೊಳ್ಳಿ. ಆದರೆ ಇಲ್ಲಿ ನಾವು ಸುಮಾರು 18 ವರ್ಷಗಳಿಂದ ಜನರು ಸೇರಿಸ್ಕೊಳ್ತಾ ಹಳಬರೆಲ್ಲ ಬಂದಿದ್ದು, ಅವರ ಜೊತೆಗೆ ಹೊಸಬ್ರನ್ನ ಸೇರಿಸ್ಕೊಳ್ತಾ ಹೋಗೋದ್ರಿಂದ ಇವರೇ ಮೋಟಿವೇಟಿಂಗ್ ಫ್ಯಾಕ್ಟ್, ಹಳೆ ರೈತರೇ ಮೋಟಿವೇಟಿಂಗ್ ಫ್ಯಾಕ್ಟ್. ಅಲ್ಲೆಲ್ಲೋ 3 ವರ್ಷ ಮಾಡಿಬಿಟ್ಟು ಆಗೋಯ್ತು ಹೋಗ್ಬಿಡಿ ನೀವು ಮಾರ್ಕೆಟಿಂಗ್ ಮಾಡ್ಕೋಬೋದಿ ಅಂತಂದರೆ ಅಟ್ಟರ್ ಫೇಲ್. ಯಾವಾಗ ಹಳಬ್ರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅದನ್ನು ಒಂದು ಚಳವಳಿ ರೂಪದಲ್ಲಿ ಅವ್ರ ಮೂಲಕನೇ ಹೊಸಬ್ರನ್ನ ಸೇರಿಸ್ಕೊಳ್ತಾ ಹೋಗ್ತೀವಿ, ಆಗ ಈ ರೀತಿ ಒಂದು ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಈಗಿನ ರೈತರಿಗೆ ಕೊನೆಯದಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಯಾವ ರೈತರು ಇತ್ತೀಚಿನ ರೈತರು ಇತ್ತೀಚಿನ ರೈತರು ಅಂತ ಅಂದರೆ ನೋಡಿ, ಈ ಪ್ರದೇಶ ಇದೆಯಲ್ಲ ಇದು ತುಂಬ ವಿಭಿನ್ನ. ಉತ್ತರ ಕರ್ನಾಟಕದಲ್ಲೇ ಈ ಪ್ರದೇಶ ವಿಭಿನ್ನ. ಇಲ್ಲಿರೋಷ್ಟು ನೋಡಿ, ಇವತ್ತು ಗದಗಿನಿಂದ ವ್ಯಾನ್ ಮಾಡಿಕೊಂಡು ಕೆಲವರು ಬಂದಿದ್ದಾರೆ ಗ್ರೂಪ್ಗಳು. ಅದಕ್ಕೂ ನಾನು ಪುಸ್ತಕ ಮಾಡಿದ್ದೀನಿ, ಉತ್ತರ ಕರ್ನಾಟಕದ ಚರಿತ್ರೆನೇ ಹಿಡಿದು ಒಂಥರ ಡಿ ಬರ್ಮಗೌಡರ ಬದುಕು ಸಾಯ, ಅವರಷ್ಟು ಒಳ್ಳೆ ಭೂಮಿ, ಕಪ್ಪು ಭೂಮಿ, ಅವರಷ್ಟು ಮಿಶ್ರ ಬೆಳೆ
ಅವರಷ್ಟು ಅಂದರೆ ಮುಂಗಾರು ಹಿಂಗಾರು ಬೇಸಿಗೆ ಅದ್ಭುತವಾಗಿ ಮಾಡ್ತಾಯಿದ್ರು. ಇವತ್ತು ಅವರೇ ಇಲ್ಲಿ ನಮಗೆ ಬೀಜಗಳನ್ನು ವಾಪಸ್ತಾರೆ ಸಾಧ್ಯ. ಇಲ್ಲಿ ನಾವು 100 ಥರದ ಬೀಜಗಳನ್ನು ವಾಪಸ್ತಾರೆ ಸುಧಾರಣೆ ಮಾಡ್ತೀವಿ. ಆದರೆ ಅವುಗಳನ್ನ ತಂದು ಮ್ಯೂಸಿಯಂ ಥರ ಬೀಜ ಮೇಳದಲ್ಲಿ ಪ್ರದರ್ಶನ ಅವರ ಬೆಳೆಗಳ ಜೊತೆ ಕಾಸು ಅದು ನಮ್ಮ ಮುಖ್ಯವಾದ ಉದ್ದೇಶ. ಅದರಿಂದಲೇ ನಾವು ಇಲ್ಲಿ ಬೀಜ ಪ್ರದರ್ಶನ ಮಾಡುವಾಗ ಸುಮ್ಮನೆ ಅದನ್ನು ಪ್ರದರ್ಶನ ಮಾಡ್ಕೊಂಡು ಹೋಗಿಲ್ಲ. ಒಂದು ಮುಖ್ಯ ಬೆಳೆ ಜೋಳ, ಈರುಳ್ಳಿ, ಸಜ್ಜೆ, ರಾಗಿ ಯಾವುದೇ ಒಂದನ್ನು ತಗೊಂಡಾಗ ಅದ್ರ ಸುತ್ತಲೂ ಎಷ್ಟು ಮಿಶ್ರ ಬೆಳೆ ಕಾಸು ಹೊಕ್ಕಾಗಿ ಅವ್ರ ಜಮೀನಲ್ಲಿ ಹೋಗುತ್ತೆ. ಅದು ಅವರ ಬದುಕುಗಳನ್ನು, ಅವರ ಕುಟುಂಬಗಳ ಆಹಾರ ಭದ್ರತೆ 100% ಆಹಾರ ಭದ್ರತೆ ಮತ್ತು ಪೌಷ್ಟಿಕಾಂಶಗಳನ್ನು ಕಾಪಾಡ್ಬೋದು. ಹಾಗಾಗಿ ಅವ್ರ ಲಕ್ಷಗಟ್ಟಲೆ ಅವ್ರ ಮನೆಗಳು ಪದಾರ್ಥಗಳು ಬೆಳೀತಾ ಇದ್ದಾರೆ. ಆಮೇಲೆ ಸಾವಯವ ಕೃಷಿ ಮಾಡೋದ್ರಿಂದ ಅವರಿಗೆ ಬೀಜಗಳು ಬೆಳೆ ನಷ್ಟ ಈರುಳ್ಳಿಯಲ್ಲಿ 50% ಮೊದಲೇ ಕೊಡ್ತಿರ್ತಾ ಇತ್ತು. ಝೀರೋ ಲಾಸ್. ಅದರಿಂದ ಈ ಪದ್ಧತಿಗಳು ತುಂಬಾ ಮುಖ್ಯ. ಬರೀ ಸಾವಯವ ಮಾಡೋದ್ರಿಂದ ತುಂಬಾ ಮುಖ್ಯ. ಎಲ್ಲ ರೈತರು ಇದನ್ನು ಮಾಡಲೇಬೇಕು. ನಾವು ಯಾರೇ ಆಗಿರಲಿ, ಕೃಷಿ ಒಂದು ಹಂತದಲ್ಲಿ ಒಂದು ಫ್ಯಾಷನಬಲ್ ಆಗಿ ಕೂಡ ಹೋಗ್ತಾ ಇದೆ. ಐಟಿಯಿಂದ ಬರ್ತೀವಿ, ಟಿಯಿಂದ ಬರ್ತೀವಿ, ಜಮೀನು ತಗೋತೀವಿ, ಏನೋ ಮಾಡ್ತೀವಿ. ಊರಿಗೆ ಇದು ಮಾಡೋದಕ್ಕೆ, ಮಾರ್ಗದರ್ಶನ ಮಾಡೋದಕ್ಕೆ ನೂರಾರು ಕನ್ಸಲ್ಟೆಂಟ್ಗಳು ಇಟ್ಕೊಂಡಿದ್ದಾರೆ. 2 ವರ್ಷ ಕೃಷಿ ಮಾಡ್ತಾರೆ, 3ನೇ ವರ್ಷಕ್ಕೆ ಕನ್ಸಲ್ಟೆಂಟ್ಸ್ ಹಾಕ್ಬಿಡ್ತಾರೆ. ಇದೆಲ್ಲ ಬೇಕಾಗಿಲ್ಲ. ಈ ರೈತರು ಏನು ಇವತ್ತು ಬಂದಿದ್ರಲ್ಲ, ಪಟ್ಟ ಕೊನೆಯ ರೈತರು, ಜ್ಞಾನಿಗಳು, ಜ್ಞಾನದ ಧ್ವನಿಗಳು, ಅವರಿಂದಲೇ ನಾವು ಇದಾಗಿದೆ. ನೀವೇನನ್ನೇ ಮಾಡಿ ಕನಿಷ್ಠ ನಿಮಗಿರೋ ಒಂದು ಭಾಗದಲ್ಲಿ ಎಲ್ಲ ಬೆಳೆಗಳನ್ನು, ಇಲ್ಲಾಂತಂದರೆ ಯಾರೋ ಬೆಳೆದ್ಕೊಡ್ತಾರೆ ಅಂತಂದ್ಬಿಟ್ಟು ನೀವು ಯಾವ ಆಧಾರದ ಮೇಲೆ ನೀವು ಹಾಗೆ ಯೋಚಿಸ್ತೀರ. ನಾನು ಅಡಿಕೆನೇ ಬೆಳ್ಕೊಂಡಿರ್ತೀನಿ, ಇನ್ಯಾರೋ ಬೆಳ್ಕೊಡೋದನ್ನ ನಾನು ತಗೊಳ್ತೀನಿ. ಇಟ್ಸ್ ನಾಟ್ ರೈಟ್. ಇರೋರು ಎಲ್ಲರೂ ತಮಗೆ ಬೇಕಾದ ಪ್ರತಿ ಪದಾರ್ಥಗಳನ್ನು ಬೆಳೆದಿದ್ದಾರೆ. ಹೆಚ್ಚಾಗಿದೆ ಹತ್ತರೂ ಅವರ ಆಹಾರ ಮೊದಲೇ ಬಿಟ್ಟಿರುತ್ತೆ, ಆಮೇಲೆ ಅವರ ಆಹಾರ ಬಿಟ್ಟಿರುತ್ತೆ. ಹಾಗಾಗಿ ಯಾರು ಒಂಥರ ನಾನು ಸಾವಯವ ಬೆಳೆದು ಬಿಟ್ಟಿದ್ದೀನಿ ಅಂತ ಒಂದು ಸಮೂಹ ಸನ್ನಿ ಅಂತಾರಲ್ಲ, ಆ ದಿಕ್ಕಲ್ಲಿ ಹೋಗ್ತಿಲ್ಲ. ಇವಾಗ ಯಾರು ಮಾತಾಡಿಸ್ಕೊಂಡಿದ್ದಾರೆ ಮಾರುಕಟ್ಟೆ ಅನ್ನೋ ದಿಕ್ಕಲ್ಲಿ ಅವ್ರು ಹೋಗ್ತಿಲ್ಲ. ನಾನು ಚೆನ್ನಾಗಿದ್ದೀನಿ, ನನ್ನ ಭೂಮಿ ಚೆನ್ನಾಗಿದೆ, ಆಗಬೇಕಾಗ್ತದೆ ದಿಕ್ಕಿನಲ್ಲಿ ಇವತ್ತು ನಾವು ಹೊಸ ರೈತರು ಬರ್ತಿದ್ದಾರೆ ಕುಟುಂಬಕ್ಕೋಸ್ಕರ ನಾವು ಈ ಬೀಜಗಳನ್ನು ಪರಿಚಯ ಆಗಬೇಕು. ಆಗ್ತಾ ಇದೆ ಎಲ್ಲ ಫಸ್ಟ್ ವಿಡಿಯೋ ಆಗ್ತಾ ಇದೆ ನಮ್ಮ ಎಲ್ಲ ಹಿರಿಯ ಸಾವಯವ ರೈತರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ರೈತ ಸಮುದಾಯದ ಬೀಜ ಪರಂಪರೆಯ ಉದ್ಘಾಟನಾ ಕಾರ್ಯಕ್ರಮ ಈಗ ನಡೀತಾ ಇದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನ ಹೆಸರಾಂತ ಒಣಹುಲ್ಲೇರಿ ಸಾವಯವ ರೈತರ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಸಂತೂರು ಜಿಲ್ಲೆಯ ಕೇರಳ ತಾಲೂಕಿನಿಂದ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ಶ್ರೀ ವಿಶ್ವೇಶ್ವರ ಸಜ್ಜನ್ ಹೆಸರಾಂತ ನೈಸರ್ಗಿಕ ಕೃಷಿಕರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಇವರು ಕೂಡ ಈ ಒಂದು ಅದೇ ರೀತಿಯಾಗಿ ಹಿರಿಯ ಸಾವಯವ ರೈತರಾಗಿರ್ತಕ್ಕಂಥ ಸಿದ್ದಲಿಂಗೇಗೌಡರು ಹೇಳಿದ್ದಾರೆ.
ಈ ಒಂದು ರಾಜಿ ಪೂಜೆ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮದ ಶಿವಾನಂದಯ್ಯ ಮತ್ತು ದಂಪತಿಗಳು ಹಾಗೂ ಗಂಗಮ್ಮ ಮಲ್ಲಿಕಾರ್ಜುನ ಮತ್ತು ಗಂಗಮ್ಮ ದಂಪತಿಗಳು ಈ ಒಂದು ರಾಜಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಅಲ್ಲಿ ನಮ್ಮ ತಂಡದ ಸದಸ್ಯರು ಸರ್, ನೀವು ಒಣ ಬೇಸಾಯದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದೀರಾ. ಆ ಒಣ ಬೇಸಾಯದಲ್ಲಿ ನೀವು ಪಡಿಬೇಕಾದ್ರೆ, ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಳ್ಬೇಕಾದ್ರೆ ಯಾವ ಬೆಳೆಯನ್ನು ಬೆಳೆದಿದ್ದೀರಿ? ಸರ್, ಎಲ್ಲ ಈ ಬೆಳೆಗಳು ಹೆಸರು, ಉದ್ದ, ಕಡ್ಲೆ ಇವೆಲ್ಲ ಆಗಿರ್ಬೋದು, ಜೋಳ, ಕುಸುಬೆ ಮತ್ತು ಸಿರಿಧಾನ್ಯಗಳು ಎಲ್ಲರೂ ಬೆಳಿತೀವಿ. ಆದರೆ ವೈಜ್ಞಾನಿಕವಾಗಿ ಏನಂದರೆ ಅಲ್ಲಿ ಬೆಳೆಗಳು ಪರಿವರ್ತನೆ ಮಾಡಬೇಕು, ಹಾಕಿದ ಬೆಳೆನೇ ಹಾಕಬಾರ್ದು. ಹೀಗಾಗಿ ಆ ಭೂಮಿಯಲ್ಲಿ ಫಲವತ್ತತೆ ಹೆಚ್ಚಾಗ್ತದೆ ಮತ್ತು ನೀರು ಹಿಡ್ಕತಕ್ಕಂಥ ಶಕ್ತಿನೂ ಬರ್ತದೆ. ಈಗ ಹೆಂಗೆ ಮನುಷ್ಯ ಒಂದೇ ಊಟ ಮಾಡಿದ್ರೆ ಹೆಂಗೆ ನಿಸ್ಸಹಾಯಕ ಆಗಿಬಿಡ್ತಾನೆ, ಅದೇ ರೀತಿ ದಿನ ಒಂದೊಂದು ಊಟ ಮಾಡಿದಾಗ ಮಾತ್ರ ಮನುಷ್ಯ ಅನ್ಕೊಂಡು ಸಾಧ್ಯ. ಅದೇ ರೀತಿ ಬೆಳೆಯೂ ಕೂಡ ಪರಿವರ್ತನೆ ಆಗಬೇಕು, ಹಾಕಿದ ಬೆಳೆ ಹಾಕಬೇಕು. ಮತ್ತು ಇನ್ನು ನಮ್ಮ ಭೂಮಿಯಲ್ಲಿ ನಮ್ಮ ಹವಾಮಾನಕ್ಕೆ ಹೊಂದಿಕೊಳ್ತಕ್ಕಂಥ ಎಲ್ಲ ಬೆಳೆಗಳನ್ನು ಬೆಳೀತಕ್ಕಂಥದ್ದು ಅದು ಬಹಳ ಮುಖ್ಯ. ಇನ್ನೊಂದು ಮಣ್ಣಿನಿಂದ ಪೋಷಕಾಂಶ ತೆಗೆದುಕೊಳ್ತಕ್ಕಂಥ ಬೆಳೆಗಳು ಮತ್ತು ಮಣ್ಣಿಗೆ ಪೋಷಕಾಂಶ ಕೊಡ್ತಕ್ಕಂಥ ಬೆಳೆಗಳು ಒಂದರ ನಂತರ ಒಂದು ಬರುವಂತೆ ಬೆಳೀತಕ್ಕಂಥದ್ದು, ಮಿಶ್ರ ಬೆಳೆಗಳನ್ನಾಗಿ ಬೆಳೀತಕ್ಕಂಥದ್ದು. ಮತ್ತು ಇನ್ನೊಂದೇನೆಂದರೆ ಒಂದು ಬೆಳೆಯ ಉಳಿಕೆಯನ್ನು ಇನ್ನೊಂದು ಬೆಳೆಗೆ ಗೊಬ್ಬರ ಹಾಕಿ ಕೊಡ್ತಕ್ಕಂಥದ್ದು. ಇವತ್ತು ನಾವು ತೊಗರಿಲಿ ಹುದ್ದು ಹಾಕ್ತೀವಿ, ಹುದ್ದು ಏನಪ್ಪ ಅಂದರೆ ತೊಗರಿಗೆ ಅದು ಗೊಬ್ಬರ ಹಾಕಿ ಕೊಡ್ತದೆ, ಬೇರೆ ಹೊರಗಿಂದ ನಾವು ಹಾಕಬೇಕಾಗಿಲ್ಲ. ಮತ್ತು ಇನ್ನೊಂದೇನಂದ್ರೆ ಒಂದೇ ಭೂಮಿಯಲ್ಲಿ ಪದೇ ಪದೇ ಒಂದೇ ಬೆಳೆ ಹಾಕದಿರೋದ್ರಿಂದ ಏನು ಅಲ್ಲಿ ನ್ಯಾಚುರಲ್ ಆಗಿ ನಿಸರ್ಗನೇ ನಮ್ಮ ಬೆಳೆಗಳಿಗೆ ಬಹುಪಾಲು ನಿರ್ವಹಣೆ ಮಾಡ್ತಾರೆ, ನಾವೇನು ಮಾಡೋದೇ ಬೇಕಾಗಿಲ್ಲ. ಅದರಲ್ಲಿ ಈಗೇನು ಇವರು ಬೀಜ ಮೇಳ ಕಾರ್ಯಕ್ರಮ ಮಾಡ್ಲಾಗ್ತಾರೆ ನಮ್ಮ ಇತರ ಸಂಸ್ಥೆಗಳು ಮತ್ತು ಈ ಕೊಟ್ಟವರು ಎಲ್ಲ ರೈತರ ಕಲ್ತಿಕೇಸಿ ಭಾಳ ಮುಖ್ಯ ಆದದ್ದು. ಯಾಕಂದರೆ ಈ ಒಂದು ರೋಣಿ ಕಾರ್ತಿದೊಳಗೆ ಬಿದ್ದರೆ ಯಾವ ಬೆಳೆನೂ ವಿಷಯ ಹೋಗಂಗಿಲ್ಲ, ಬಹಳ ಮುಖ್ಯ ಅದ. ಯಾಕಂದರೆ ರೈತರಿಗೆ ಸಿಗ್ತಕ್ಕಂಥದ್ದೇ 10 ವರ್ಷಕ್ಕೊಮ್ಮೆ ಸಿಗ್ತದೆ. ಈ ಒಂದು ರೋಣಿ ಕಾರ್ಯದಲ್ಲಿ ಈ ಇದಕ್ಕೆ ಯಾವುದೇ ಬೆಳೆ ಬಿತ್ತರಿ ನೀವು, ಹೆಸರು, ಉದ್ದ, ಜೋಳ, ತೊಗರಿ ಯಾವುದೇ ಬಿತ್ತಿರೂ ಕೂಡ ವಿಷಯ ಹೋಗೋ ಬೆಳೆಯಲ್ಲ. ಅಂಥ ಒಂದು ಇದು, ಯಾಕಂದರೆ ರೋಗ ರುಜಿನಗಳು ಯಾವ ಬರಲ್ಲ, ಮುಂದೆ ಹುಲಸಾಗಿ ಬರ್ತದೆ ಬೆಳೆಗಳು. ನೀವು ಹಿಂದಿನ ಕಾಲದಲ್ಲಿ ಬೆಳೆದಿರ್ತಕ್ಕಂಥ ರೈತರು ಈಗಿನ ರೈತರಿಗೆ ಏನು ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸರ್, ಸ್ವಲ್ಪ ಈಗ ಕೆಟ್ಟ ವ್ಯವಸಾಯ ಪದ್ಧತಿಯಿಂದ, ಕೆಟ್ಟ ಆಹಾರ ಪದ್ಧತಿಯಿಂದ ಹದಗೆಟ್ಟ ಆರೋಗ್ಯವನ್ನು ಅದು ಯಾಕೆ ಅಂತಂದರೆ ಅಲ್ಲಿ ವ್ಯವಸಾಯ ನಾವು ನಿಸರ್ಗಕ್ಕೆ ಹೊಂದಾಣಿಕೆಯಾಗಿ ಹೋಗ್ರಿ. ಇವತ್ತು ಏನಾಗಿರೋದ್ರೆ ಏನೋ ವೈಜ್ಞಾನಿಕ ಅಂತಾರೆ, ಅದು ಅವ್ರಿಗೆ ಬಿಟ್ಟದ್ದು. ಏನು ಕಳೆನಾಶಕ ಬಿಡ್ತಕ್ಕಂಥ ರಿಮಾರ್ಕ್ ಅದು ಭೂಮಿಯಲ್ಲಿ ಅಷ್ಟು ರೋಗಾಣ ಆ ಜೀವ ಜಂತುಗಳೆಲ್ಲ ಸತ್ತೋಗುತ್ತೆ, ಅದರಿಂದ ರೋಗಗಳು ಹೆಚ್ಚಾಗುತ್ತೆ. ಅದಕ್ಕಾಗಿ ಅಂತ ಕಳೆನಾಶಕ ಎಲ್ಲ ಹೊಡೆದ ಬಿಟ್ಟು ಸರಿಯಾಗಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ನೇಮಕ ಮಾಡ್ತೀವಿ ನಾವು. ಈಗ ನಮ್ಮಲ್ಲಿ ಒಂದೇ ದಿಂಡಿಗೆ 3 ತಾಳು ಮಾಡಿದ್ವಿ, ಅಂದರೆ ಈ ರೀತಿ ಕೊಟ್ಟೆವು ಚಿಪ್ಪ. ಅದಕ್ಕೆ ತಾಳಿಲ್ಲ, ತಾಳಿದ್ರೆ ಬಿತ್ತಿದ 15 ದಿನದಾಗ ನಾವು ಹೊಡಿಬೋದು. ಅದು ಮಣ್ಣು ಬೆಳೆಯಂಗಿಲ್ಲ, ಎದ್ರ ಮೇಲೆ ಮಣ್ಣೆ ಎದ್ರ ಮೇಲೆ ಬೆಳೆ ಮೇಲೆ ಸೀದಾ ಏನೋ ಸದಿ ಒಳಗಾಗುತ್ತೆ. ಮತ್ತು 15-20 ದಿನ ಆದಮೇಲೆ ಮತ್ತೊಮ್ಮೆ ಕೊಡಿದ್ರೆ ಒಳಗೆ ಸದಿನೇ ಇರೋಂಗಿಲ್ಲ. ಅದು ಕಳೆನಾಶಕ ಅವಶ್ಯಕತೆನೇ ಇಲ್ಲ. ಇದು ಯಾರಿಗಿದಿಲ್ಲ, ಒಂದು ದಿಂಡಿಗೆ ಒಂದು ನೊಗಕ್ಕೆ 2 ದಿಂಡೆ ಕಟ್ಟಿ 6 ತಾಳು ಹೋಗ್ತಾರೋ ಬರ್ತಾವ, ಅಂದರೆ ದಿನಕ್ಕೆ 10 ಎಕರೆ ಒಳಗೆ ಹೊಡಿಬೋದು. ಈಗ ನೀವು 74 ವರ್ಷ ಯಾವುದೇ ನೋವಿಲ್ಲ ಬರಂಗಿಲ್ಲ ಸರ್, ಬರಂಗಿಲ್ಲ ಅಂತ ಹೇಳ್ತಾರೆ.
ನಿಮ್ಮ ದಿನನಿತ್ಯದ ಊಟದ ಏನು ಊಟ ಮಾಡ್ತೀರಾ ನೀವು? ಸರ್ ಹೆಚ್ಚು ನಾನು ಇಲ್ಲಿಗೆ ಬರಬೇಕಾದ್ರೂ ಮುಂಜಾನೆ ಇಲ್ಲಿಗೆ ಬಂದೆ. ನಾವು ಎಲ್ಲ ಜಳಕ ಮಾಡ್ಕೊಂಡಿವಿ. ಕಾಳುಗಳು, ನೆನೆಯುತ್ತ ಕಾಳುಗಳು ಅಂದರೆ ಮೊಳಕೆ ಕಾಳುಗಳು, ಎಷ್ಟೇ ಭಾಳ ಬೇಡ. ಹೆಸರು ಕಾಳು, ಕಡಲೆ ನೆನೆಯಿಟ್ಟು, ಒಂದು ಶೇಂಗದ ಕಾಳು, ಇಲ್ಲ ಮೆಟ್ಟಿಗೆ ಸ್ವಲ್ಪ ಹಾಕಿ ಒಂದು ಇಡಿಕೆ ಮಟ್ಟ ತಿಂದರೆ ಸಾಕ್ರಿ ಸರ್. ಎಲ್ಲ ಪ್ರೋಟೀನ್ ಸಿಗ್ತದೆ. ಯಾವ ಚಿಕನ್ ಮಟನ್ ಏನು ಬೇಕಾಗಿಲ್ಲ. ಹೆಚ್ಚು ಚಿಕನ್ ಮಟನ್ ತಿನ್ನೋದ್ರಿಂದ ಈಗ ಏನಾಗಿದೆ ಅಂದರೆ ಹೊಟ್ಟೆ ಅದ್ಭುತ ಬರ್ಲಾಗ್ತದೆ. ಕೀಲು ನೋವು ಎಲ್ಲನೂ ಬರ್ತದೆ. ಅದಕ್ಕಾಗಿ ಇವತ್ತು ಏನಾಗಿದೆ ಅಂದರೆ ಕಾಯಕವೆಂಬುದೇ ಕರ್ಮಯೋಗವು, ದೇಹವೆಂಬುದು ದೇವ ಮಂದಿರ. ಕಾಯಕದೊಂದಿಗೆ ದೇಹದಂಡಿಸಿ ಆರೋಗ್ಯ ಹೊಂದೋದು. ದೇಹ ಎಂಬುದೇ ನಿನ್ನ ಆತ್ಮ, ಉಸಿರು ಎಂಬುದೇ ಪರಮಾತ್ಮ. ಯಾರಿಗೆ ದೇಹದ ಬಗ್ಗೆನೇ ಗೊತ್ತಿಲ್ಲ ಅಲ್ಲ ಸ್ವಾಮಿ, ಉಸಿರಿನ ಬಗ್ಗೆ ಗೊತ್ತಿಲ್ಲ, ಭೂಮಿ ತಾಯಿ ಬಗ್ಗೆ ಗೊತ್ತಿಲ್ಲ. ಭೂಮಿ ಅಂದರೆ ಏನು ಎಂಬುದೇ ಗೊತ್ತಲ್ಲ. ಮಣ್ಣಂದರೆ ಏನು, ಮಣ್ಣಿದ್ರೆ ಜೀವ ಜಗತ್ತು ಇಲ್ಲೇ ಇಲ್ಲ. ಆ ಮಣ್ಣಿನ ಸಾಯಿ ಉಳ್ಯಾಕೈತಲ್ಲ. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು ಅವರ್ನೆಸ್ ಒಳ್ಳೆಯದು. ಇವತ್ತಿನ ಕಾರ್ಯಕ್ರಮ ಏನು ತಾಯಂದ್ರೂ ನನಗೆ ಭಾಳ ಸಂಭ್ರಮ ಆಯಿತು, ಭಾಳ ಖುಷಿ ಆಯಿತು. ಜಮ್ದವರು ಹೆಚ್ಚು ಸಿರಿಧಾನ್ಯಗಳು ತಿಂತಕ್ಕಂಥ ಆಹಾರದ ಬಗ್ಗೆ ಅವೇರ್ನೆಸ್ ಕೊಟ್ಟರೆ ಭಾಳ ಒಳ್ಳೇದಂತ ನಾನು ಅನ್ನಿಸ್ತದೆ. ಏನಾರ ಬರೀ ಏನಪ್ಪ ಅಂದ್ರೆ ಬರೀ ರಾಜಕೀಯ ವಿಷಯಗಳು ಈಗೇನು ಇಕ್ರಾ ಸಂಸ್ಥೆ ನಾವು ಮಾಡ್ಲಾಕತ್ತಿರೋದು ನಿಜವಾಗಿ ನಾನು. ಯಾಕಂದರೆ ಇವ್ರ ಸಂಘಟ ಒಂದು 20-30 ವರ್ಷದಿಂದ DD ಬರಂಗೋಡಿರೋದಕ್ಕೆ ನೋಡಿ ಎಲ್ಲೆಲ್ಲ ಕಾರ್ಯಕ್ರಮಗಳು ಒಳ್ಳೊಳ್ಳೆ ನೀಟಾಗಿ ಇವರು ನಮ್ಮ ಸೇಡಂದಲ್ಲಿ ಬಂದು, ಬೆಂಗಳೂರಿನಿಂದ ಬಂದು ಸೇಡಂದಲ್ಲಿ ಒಳ್ಳೆ ಕಾರ್ಯಕ್ರಮ ನ್ಯಾಚುರಲ್ ಸುಭಾಷ್ ಶರ್ಮಾ ಅವ್ರಿಗೆ ಕರೆಸಿದ್ರು. ಎಂತೆಂಥವ್ರು ಪುಣ್ಯಾತ್ಮರು ಇವರಿಗೆಲ್ಲ ಅಟ್ಯಾಚ್ಮೆಂಟ್ ಆರಂದರೆ ಬೇಡ ಸುದ್ದಿ. ಅಂದರೆ ನ್ಯಾಚುರಲಾಗಿ ಮಾಡ್ತಕ್ಕಂಥ ರೈತರೇ ಇವ್ರಿಗೆ ಅಟ್ಯಾಚ್ಮೆಂಟ್ ಆದ. ಇವರಿಗೆ ಇಕ್ರಾ ಸಂಸ್ಥೆದವ್ರಿಗೆ ಅಂಥ ಸುಳ್ಳುಕೊಳ್ಳೋ ಅವ್ರಿಗೆ ನಡೆಯಂಗಿಲ್ಲ ಅವರಿಗೆಲ್ಲ. ಅದಕ್ಕಾಗಿ ಏನಪ್ಪ ಅಂದರೆ ಇವತ್ತು ವೇದಿಕೆ ಮೇಲೆ ಇದ್ದಂದ್ರೆ ಅಂಥ ಮಹಾರಥಿ ಗಣ್ಯ ವ್ಯಕ್ತಿಗಳಿಗೆ ಅವರು ಕರೆಸಿ ಇದು ಮಾಡಿರೋದು. ಅದಕ್ಕಾಗಿ ತಮ್ಗೆ ವಿಶೇಷತೆಯಾಗಿ ಹೇಳಬೇಕಾದ್ರೆ ಒಂದು ಭೂಮಿ ಆರೋಗ್ಯ, ಮನುಷ್ಯನ ಆರೋಗ್ಯ ಸರಿ ಇತ್ತಂದರೆ ನಮ್ಮ ಭಾರತಕ್ಕೆ ಯಾರೂ ಕೈ ಹಿಡಿಯೋದಿಲ್ಲ. ಇವತ್ತು ಇನ್ನೊಂದು ಏನಾಗಿದೆ ಅಂದರೆ ಈಗ ಇದೇ ಕೊಟ್ಟೂರೆ ಸಾವಿರಾರು ಎಕರೆ ಏನಪ್ಪ ಅಂತಂದ್ರೆ ಬರೀ ಬಿಲ್ಡಿಂಗ್ಗಳಿಗೆ, ರೋಡ್ಗಳಿಗೆ ಇದಕ್ಕೆ ಹೋಗ್ಲಕತ್ತದ. ಮುಂದೆ ಇದೇ ರೀತಿ ಹೋಯ್ತಂದ್ರೆ ಅದಕ್ಕಾಗಿ ಇವ್ರದ್ದು ಇನ್ನೊಂದು ಏನಿದೆ ಅಂದರೆ ನಮ್ಮ ಭೂಮಿ ನಮಗೆ ಉಳಿಸಿ ಅಂತಕ್ಕಂಥ ಸಿದ್ಧಾಂತ ತೊಗೊಂಡ್ರೆ ಇವರು ಇಕ್ರಾ ಸಂಸ್ಥೆಗಳು ಮತ್ತು ನಮ್ಮ ಕೊಟ್ಟೂರು ಸಂಸ್ಥೆ ಎಲ್ಲ ಸಾವಯವ ಕೃಷಿಕರು. ನಮ್ಮ ಭೂಮಿ ನಮಗಿರಲಿ, ನೀವು ಎಲ್ಲಾದ ಬಂದ್ರೆ ಮುಂದೆ ಭೂಮಿ ಉಳಿಲಿಂದ ನಾವು ಏನು ಮಾಡಪ್ಲಿ, ಏನು ಬೆಳೆದ್ವಿ ಸರ್? ಈಗಿನ ಫ್ಯಾಕ್ಟ್ರಿ ಇದಕ್ಕಿನಪ್ಲಿ. ಅದಕ್ಕಾಗಿ ಏನಪ್ಪ ಅಂದರೆ ಇಂಥ ಒಂದು ಕಾರ್ಯಕ್ರಮಗಳು ಮಾಡೋದು. ಇವತ್ತು ನೋಡಿ, ಇವತ್ತು ಬೀಜ ಮೇಳ ನಾನು ಎಲ್ಲಿ ನೋಡಿಲ್ಲ. ಇವ್ರಿ ನಮ್ಮ ಇಕ್ರಾ ಸಂಸ್ಥೆಗಳು ನಮ್ಮ ಕೊಟ್ಟರು ಸಾವಯವ ಕೃಷಿಕರೇ ನಮ್ಮ ಕುಟದಲ್ಲಿ ಮಾಡ್ಯಾರ. ಒಳ್ಳೆ ದೊಡ್ಡ ಅದ್ಭುತವಾದ ಮೊದಲು ಫಸ್ಟ್ ಬೀಜ ಮೇಳ ಆಗಬೇಕು. ಬೀಜ ಅಂದರೆ ಎಂಥ ಬೀಜ ಇರಬೇಕು, ಯಾವ ರೀತಿ ನಾವು ತಯಾರು ಮಾಡಬೇಕು, ಬೀಜಗಳು ನಮ್ಮ ಹೊಲದಲ್ಲಿ ಹೆಂಗೆ ಸಂಗ್ರಹಣೆ ಮಾಡಬೇಕು, ಮನೇಲಿ ಯಾವ ರೀತಿ ನಾವು ಸಂಗ್ರಹಣೆ ಮಾಡಿ ಇಡಬೇಕು ಅಂತಕ್ಕಂಥದ್ದು ಇದು ಬೀಜ ಮೇಳ ಭಾಳ ಮುಖ್ಯ ಆದದ್ದು. ಕೃಷಿ ಮೇಳ ಮಾಡ್ತಾರೆ ಅಂದರೆ ಬೀಜ ಬಿತ್ತಿದ ಮೇಲೆ ಮುಂದಗಡೆ ಬೆಳೆ ಬೆಳೆದ ಮೇಲೆ ಅದು ಕೃಷಿ ಮೇಳ ಆಗ್ತದೆ. ಅದಕ್ಕಿಂತ ಈ ಬೀಜ ಮೇಳ ಭಾಳ ಮುಖ್ಯವಾದಂತಕ್ಕಂಥ ಮಾತು. ಅದಕ್ಕೆ ಇಕ್ರಾ ಸಂಸ್ಥೆದರಿಗೆ ಎಷ್ಟೋ ಅವರಿಗೆ ಧನ್ಯವಾದ ಹೇಳೋದು ಕೂಡ ಕಡಿಮೆ ಅಂತ ನಾನು ಹೇಳೋದು. ಇನ್ನೊಂದು ಮಾತು ಹೇಳಿದ್ರು ಮೇಡಮ್ ಅವರು, ಗಾಯತ್ರಿ ಮೇಡಮ್ ಅವರು, ಅವರಿಗೆ ನಮಗೇನು ಕೊಡೋಕೆ ನಮಗೇನು ಕೊಡಬೇಡ, ಯಾಕಂದ್ರೆ ನಮ್ಮದು ಇಷ್ಟ ಸಹಾಯ ಬೇಕು, ಸಮಾಜಕ್ಕೆ ಮುಟ್ಟಬೇಕಾಗ್ಯದ. ಯಾಕಂದರೆ ಯಾವುದೂ ನಮ್ಮದಲ್ಲ, ಯಾವುದೂ ನಂದಲ್ಲ, ಆಸ್ತಿ ನಂದಲ್ಲ, ಯಾವುದು ನಮ್ಮದಲ್ಲ. ನಾವೆಲ್ಲ ಸೇವಕರಂತ ತಿಳ್ಕೊಂಡು ಭಾವನೆ ಮಾಡಬೇಕಿದು. ಪ್ರತಿಯೊಬ್ಬ ರೈತನು ಕೂಡ ಭೂಮಿಗೆ ದುಡಿತಕ್ಕಂಥದ್ದು ಸೇವಕನಾಗಿ ದುಡಿದಾಗ ಮಾತ್ರ ಇದು ಪ್ರತಿಫಲ ಸಿಗಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇನ್ನೊಂದು ಒಳ್ಳೆಯ ಆರೋಗ್ಯವಾಗಿರಬೇಕಾದ್ರೆ ಭೂಮಿಗೆ ಸಖತ್ತಾಗಿ ದುಡಿಬೇಕು, ಮನೆಯಲ್ಲಿ ದನ ಕರಗಳಿರಬೇಕು. ಕೃಷಿಯ ಜೊತೆಗೆ ಗಿಡ ಮರಗಳನ್ನು ಬೆಳೆಸ್ಬೇಕಂತ ಹೇಳಿ, ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಬೇಕು? ಗಿಡ ಮರಗಳನ್ನು ಯಾವ ರೀತಿ ಬೆಳೆಸಬೇಕು ಅಂತಂದರೆ ಭಾಗಶಃ ಹೊಲದಲ್ಲಿ ಕೆಲವು ಭಾಗ ಒಂದು ಡ್ರೈಲ್ಯಾಂಡ್ ಆರ್ಟಿಕಲ್ಚರ್ ಅಂತ ಮಾಡ್ಕೊಳ್ತಾರೆ. ಡ್ರೈಲ್ಯಾಂಡ್ ಅಂದರೆ ಈ ಕಡೆ ಧಾರವಾಡ ಕಡೆಗೆ ಸೂಸೆಟ್ಟಿ ಕೊಪ್ಪ, ಕುಪ್ಪಲು ಕೊಪ್ಪ, ಬೈಕ್ ಸಂಸ್ಥೆ ಭಾಳ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಆ ವಾಡಿ ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟು ಇವರು ನಬಾರ್ಡ್ನವ್ರು ಮಾಡ್ತಾಯಿದ್ದಾರೆ. ಹೀಗೆ ಅಂತ ಒಂದು ನಿಯಮ ಹಾಕೋದ್ಕಿಂತ ಆ ರೈತನಿಗೆ ಹೇಗೆ ಬೇಕು, ಅವ್ರ ಭೂಮಿ ಏನಿದೆ, ಯಾವ್ಯಾವ ಭಾಗದಲ್ಲಿ ಏನಿದೆ ಅನ್ನುವ ಒಂದು ಚಿಂತನೆಯಲ್ಲಿ ಆ ರೈತನನ್ನು ಮುಂದಿಟ್ಟುಕೊಂಡು ಅವನ್ನ ಸಂದರ್ಶನ ಮಾಡಿ ಅವನಿಗೆ ಅವನಿಗೆ ಯೋಗ್ಯವಾಗಿದ್ದು ಎಷ್ಟು ಭಾಗ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಅವನೇ ನಿರ್ಧರಿಸ್ತಾರೆ. ಅದಕ್ಕೆ ನನಗೊಂದು ಆಲೋಚನೆ ಇದೆ, ಇದು ಆಗಬೇಕು ಅನ್ನೋದು ನಿಮ್ಮ ಈ ವ್ಯವಸ್ಥೆಯಿಂದ ಯುವರ್ ಡ್ರೀಮ್ ಅಂತ. ಇಲ್ಲಿ ನಂದೊಂದೇ ಆಲೋಚನೆ ಅಲ್ಲ, ಮುಖ್ಯವಾಗಿ ಆ ರೈತನಿಗೂ, ಆ ಹೊಲದ ಯಜಮಾನ ರೈತ, ಆ ರೈತನದ ಆಲೋಚನೆಗೆ ಸ್ವಲ್ಪ ನಮ್ಮ ಆಲೋಚನೆಗಳು, ಅವನು ಸಮೃದ್ಧಿ ಆಗ್ತಕ್ಕಂಥ ಆಲೋಚನೆಗಳನ್ನ ಸೇರಿಸ್ಬಿಟ್ಟು ಆ ಹೊಲದ ಪ್ರತಿಯೊಂದು ಹೊಲಕ್ಕೂ ಒಂದೊಂದು ವಿನ್ಯಾಸಗಳು ಬೇರೆ ಬೇರೆ ಆಗಿ
ಬಯೋಡೈವರ್ಸಿಟಿ ಹೆಚ್ಚಾಗಬೇಕು. ಒಂದೇ ಬೆಳೆ ಆಗಬಾರ್ದು. ಒಂದೇ ಬೆಳೆ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ಬಯೋಡೈವರ್ಸಿಟಿ ಇರಲ್ಲ. ನಾನು ಬೇಲ, ನನಗೆ ಬೇಲ ಮಾಡಿದ್ದಕ್ಕೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ತು. ಆ ಬೇಲ ಒಂದು ಮರ ಆಗ್ತಕ್ಕಂಥದ್ದು, ಅದು ಸಿಕ್ಕಾಪಟ್ಟೆ ಸೂರ್ಯರಶ್ಮಿನ ಬಳಕೆ ಮಾಡುತ್ತೆ. ಅದ್ರ ಜೊತೆಗೆ ಒಂದು ಗಿಡ ಇರ್ಬೋದಲ್ಲ, ಸೀತಾಫಲ. ನಮ್ಮ ಏರಿಯಾದ ಒಂದು ಕೂಡ್ಲಿಗಿ ತಾಲೂಕಿನ ಒಂದು ಭಾಗದ ಒಂದು ಬೆಳೆ ಸೀತಾಫಲನೂ ಅದರೊಳಗಾಗ್ತದೆ. ಹೀಗೆ ಬೆಟ್ಟದ ನೆಲ್ಲಿ, ಕಾಡು ಜಾತಿ ಅದನ್ನು ಹಾಕ್ಬೋದು. ಬೌಂಡ್ರಿಗೆ ಕವಳೆ ಹಾಕಿಬಿಟ್ಟು ಬೇಲಿ ನಾವು ನಿಯಂತ್ರಣ ಮಾಡ್ಕೋಬೋದು. ಸೀಗೆ ಹಾಕಿ ಬೇಲಿ ನಿಯಂತ್ರಣ ಮಾಡ್ಕೋಬೋದು. ಹೀಗೆ ಬೇಲಿನೂ ದುಡಿತಕ್ಕಂಥ ಒಂದು ವ್ಯವಸ್ಥೆ. ಆ ಹೊಲದ ವಿನ್ಯಾಸ ನೋಡಿಬಿಟ್ಟು ಆ ಪ್ರತಿ ಹೊಲಕ್ಕೂ ಒಂದೊಂದು ರೀತಿ ಬೇರೆ ಬೇರೆ ವಿನ್ಯಾಸಗಳಾಗ್ತವೆ. ಒಂದೇ ವಿನ್ಯಾಸ ಇರಬಾರ್ದು. ಈ ರೀತಿ ಆ ಹೊಲಗಳನ್ನ ನೋಡಿ ವಿನ್ಯಾಸಗಳು ಸೃಷ್ಟಿ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಭಾವ ಸರ್. ಈಗ ನೀವು ಇನ್ನೊಂದು ಹೇಳಿದ್ರಿ ಉಪನ್ಯಾಸದಲ್ಲಿ, ಉಪನ್ಯಾಸ ಮಾಡಬೇಕಾದ್ರೆ ಏನು ಹೇಳಿದ್ರಿ, ಒಬ್ಬ ಸರ್ಕಾರಿ ನೌಕರ, ಒಬ್ಬ ರೈತನಿಗೂ ಖರ್ಚಿರುತ್ತೆ, ಸರ್ಕಾರಿ ನೌಕರಿಗೂ ಖರ್ಚಿರುತ್ತೆ. ರೈತ ಖರ್ಚು ಮಾಡಬೇಕಂದ್ರೆ ಯಾವ ರೀತಿ ಬೆಳಿಬೇಕು, ಏನೇನು ಬೆಳಿಬೇಕಂತ ಹೇಳಿದ್ರು, ಅದು ಯಾರು ಇನ್ನೊಂದು ಸರಿ ಹೇಳಿ ಸರ್. ಈಗ ಸರ್ಕಾರಿ ನೌಕರಿಗೆ ಒಂದು ತಿಂಗಳ ಆ ಒಂದು ತಿಂಗಳು ದುಡ್ಡು ಇಷ್ಟು ಸಂಬಳ ಅಂತ ಬಂದುಬಿಡುತ್ತೆ ಸರ್. ಆ ಒಂದು ತಿಂಗಳಿಗೆ ಬಂದಿರತಕ್ಕಂಥ ಪ್ರಕಾರ ಪೂರ್ತಿ ಅವನು ಸ್ವಾರ್ಥಕ್ಕೆ ಖರ್ಚು ಮಾಡಿಬಿಡ್ಬೋದು. ಮತ್ತು ಮನಸ್ಸು ಮತ್ತು ದೇಹ ದುಡಿದ್ರೆ ನೆಕ್ಸ್ಟ್ ಇನ್ನೊಂದು ತಿಂಗಳು ಸಂಬಳನೂ ಬರುತ್ತೆ ಅವನಿಗೆ. ಆದರೆ ರೈತನಿಗೆ ಬೆಳೆ ಬಂತು, ನಾನು ವ್ಯಾಪಾರ ಮಾಡಿದೆ, ಆದಾಯ ಮಾಡಿದೆ ಅಂತಂದರೆ ಮತ್ತೆ ಅವನಿಗೆ ಸ್ವಂತ ಖರ್ಚಿರುತ್ತೆ. ಆ ಸರ್ಕಾರಿ ನೌಕ ಖರ್ಚು ಮಾಡ್ತಾನೆ ಅಂತಂದರೆ ಸಂಸ್ಥೆ ಖರ್ಚು ಮಾಡುತ್ತೆ ಅವನಿಗೆ, ಆ ವ್ಯಕ್ತಿ ಖರ್ಚು ಮಾಡಲ್ಲ. ರೈತ ಇಲ್ಲಿ ಆ ವ್ಯಕ್ತಿ ಖರ್ಚು ಮಾಡಬೇಕಾಗುತ್ತೆ. ಅದಕ್ಕೆ ಅವನಿಗೆ ಭಾಳ ಖರ್ಚುಗಳಿದ್ದಾವೆ. ಇವತ್ತೇನಾಗಿದೆ ಅಂತಂತಂದರೆ ನಮ್ಮ ಒಂದು ಕೃಷಿ ಪದ್ಧತಿ ಏನಾಗಿದೆ ಅಂತಂದರೆ ರೈತರು ಜೋಬು ಖಾಲಿ ಮಾಡ್ತಕ್ಕಂಥ ಸಂಸ್ಕೃತಿ ನಿರ್ಮಾಣ ಆಗಿದೆ. ಜೋಬು ಖಾಲಿ ಮಾಡೋದಂತಂದರೆ ಈ ಬೀಜ ತಗೊಳಪ್ಪ, ಈ ಗೊಬ್ಬರ ತಗೊಳಪ್ಪ, ಈ ಟ್ಯಾಕ್ಟ್ರಿ ಹೊಡಿಯಪ್ಪ, ಎಲ್ಲದಕ್ಕೂ ಆಮೇಲೆ ಇಷ್ಟು ಕೂಲಿ, ಎಲ್ಲದಕ್ಕೂ ಇಷ್ಟಿಷ್ಟೇ ಅಂತ ಬೆಲೆ ಪಕ್ಕ ಇದ್ದಾವೆ. ಆದರೆ ರೈತನ ಬೆಳೆಗೆ ಪಕ್ಕ ಬೆಲೆ ಇಲ್ಲ. ಆವಾಗ ರೈತ ಸೋತು ಬಿಡ್ತಾನೆ ಸರ್. ಹೆಚ್ಚು ಬೆಳೆದ್ರೆ ಆವಾಗ ಬೆಲೆ ಕಡಿಮೆ ಮಾಡಿಸ್ತಾರೆ. ಆದರೆ ಇಲ್ಲಿ ಯಾವುದೇ ಒಂದು ಪರಿಕರಗಳ ಬೆಲೆ ವ್ಯತ್ಯಾಸ ಆಗಲ್ಲ. ಆ ಕ್ಷಣದಲ್ಲಿ ಅವರಿಗೆ ದುಡ್ಡು ಆಗಿಬಿಡುತ್ತೆ. ಈ ಗೊಬ್ಬರ ಹಾಕಿದರೆ, ಬೀಜ, ಎಲ್ಲದಕ್ಕೂ ಅವ್ನ ಬೆಲೆ ತೆತ್ತುಬಿಡ್ಬೇಕಾಗತ್ತೆ. ಇವನು ಆದಾಯ ನೋಡೋದು ಯಾವಾಗಲೂ ಬೆಳೆ ಮಾರಿದ, ಅದಕ್ಕೊಂದು ಯೋಗ್ಯವಾದ ಬೆಲೆ ಸಿಗದೇ ಇದ್ದರೆ ರೈತರು ಸೋತು ಬಿಡ್ತಾರೆ ಸರ್. ಹಾಗಾಗಿ ನಾವು ರೈತರು ಸ್ವಲ್ಪ ಜಾಣರಾಗಬೇಕು, ಜಾಗೃತರಾಗಬೇಕು. ವೆಚ್ಚರಹಿತ ಕೃಷಿ ತಂತ್ರಗಳನ್ನು ನಿರ್ಮಾಣ ಮಾಡ್ಕೋಬೇಕು. ಈ ಗಿಡ ಮರ ಕೃಷಿ ನಾನು ಯಾಕೆ ಹೆಚ್ಚು ಮಾತಾಡ್ತೀನಿ ಈ ಗಿಡ ಮರ ಕೃಷಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಗಿಡನ ಹಾಕಿಬಿಟ್ಟು ಒಂದು 2-3 ವರ್ಷ ಸಾಕಿದರೆ ಆಮೇಲೆ ಅದಕ್ಕೆ ನಾವು ಮಾಡೋದೇನಿಲ್ಲ. ಈಗ ನಮ್ಮ ಮನೆಯಲ್ಲಿ ಹುಣಸೆ ಮರಗಳಿದಾವೆ, ನನ್ನ ಹತ್ರ ನೇರಳೆ ಗಿಡಗಳಿದಾವೆ, ಬೇಲ್ದಂಡಿನ ಮರಗಳಿದಾವೆ. ಇವಕ್ಕೇನೂ ನಾವು ಮಾಡಲ್ಲ. ಕಾಡು ಜಾತಿ ಗಿಡಗಳು, ಅಡವಿ ಅಡುತ್ತಾಯಿ ಮನೆ ಮಲ್ತಾಯಿ ಅಂತ, ಇದನ್ನ ಒಂದು ಹಂತದವರೆಗೆ ಬೆಳೆಸಿಬಿಟ್ರೆ ಅದ್ರ ಎಲೆ ಊದ್ರೆ ಅಲ್ಲೇ ಗೊಬ್ಬರ ಆಗುತ್ತೆ, ಹ್ಯೂಮಸ್ ತಯಾರಾಗುತ್ತೆ, ಬಯೋಕಾರ್ಬನ್ ಸೃಷ್ಟಿ ಆಗುತ್ತೆ, ಭೂಮಿ ಬಲವರ್ಧನೆಯೂ ಆಗುತ್ತೆ. ಜೊತೆಗೆ ಅದಕ್ಕಾಗಿ ಗಿಡ ಮರಗಳನ್ನ ನಾವು ಹೆಚ್ಚು ನಮ್ಮ ಭಾಗಶಃ ಹಾಕಿದರೆ ವರ್ಷ ಪೂರ್ತಿ ಪಂಚಭೂತಗಳನ್ನ ಸ್ವೀಕರಿಸಿ ಕೃಷಿಗಿಂತ 4 ಪಟ್ಟು ಆದಾಯ ಸಹಜವಾಗಿ ಜಾಸ್ತಿ ಆಗುತ್ತೆ. ಕೃಷಿ ವೆಚ್ಚ ತಗ್ಗಿಸುವ ಕ್ರಮಗಳು ಜಾರಿ ಆಗಬೇಕು ಸರ್. ಇವಾಗ ಜಾಣರ ಜಾಲಗಳಿಗೆ ಬಲಿಪಶುಗಳಾಗಿದ್ದೇವೆ ಸರ್. ಹೇಳಿದ್ನಲ್ಲ ನಾನು ಏನಂದರೆ ಕೂಲಿ ನಿಗದಿ ಇದೆ, ಇಷ್ಟೇ ಕೂಲಿ ಬೇಕು ಅಂತಾರೆ. ಆದರೆ ನಮ್ಮ ಬೆಳೆಗೆ ಬೆಲೆ ನಿಗದಿ ಇಲ್ಲಲ್ಲ ಸರ್. ಅದಕ್ಕಾಗಿ ನಾವು ಜಾಣರಾಗಿ ನಮ್ಮ ವ್ಯವಸ್ಥೆಗಳಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳ್ಕೋಬೇಕು. ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಜಾಣರ ಜಾಲಗಳಿಗೆ ಬಲಿಪಶುಗಳಾಗಿದ್ದೇವೆ ಸರ್. ಸ್ವಲ್ಪ ಬೇಕೋ ಬೇಡ ಅನ್ನೋ ಒಂದು ಪ್ರಶ್ನೆ ಹಾಕ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ರೈತ ಕಲ್ತ್ಕೋಬೇಕು ಸರ್. ಥ್ಯಾಂಕ್ ಯು.